ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅವನೊಬ್ಬ ಸಾಮಾನ್ಯ ಬಟ್ಟೆ ಮಾರಾಟಗಾರ. ಸೈಕಲ್ ಮೇಲೆ ಗಾಡಿಯಲ್ಲಿ ಬಟ್ಟೆ ತಗೊಂಡು ಊರೂರು ತಿರುಗಿ ಮಾರ್ತಾ ಇದ್ದವನು. ಜನರ ಮನಸ್ಥಿತಿ ನಂಬಿಕೆಗಳು ಅರ್ಥ ಆದ್ಮೇಲೆ ನಕಲಿ ಹರಳುಗಳು ತಾಯ್ತಾ ಮಾರಾಟ ಮಾಡೋದಕ್ಕೆ ನಿಂತ. ಅಲ್ಲೊಂದಷ್ಟು ಹಣ ಕೈ ಸೇರ್ತು. ಅವನ ಆಸೆ ಕೂಡ ಹೆಚ್ಚಾಯಿತು. ತನ್ನನ್ನು ತಾನು ಪೀರ್ ಅಂತ ಕರ್ಕೊಳ್ಳೋದಕ್ಕೆ ಶುರು ಮಾಡ್ದ. ಜನ ಕಾಲಿಗೆ ಬಿದ್ದು ಹಣನೂ ಕೊಡೋದಕ್ಕೆ ಶುರು ಮಾಡಿದ್ರು. ಅದಾದ ಕೆಲವೇ ವರ್ಷಗಳಲ್ಲಿ ಅವನ ನೆಟ್ವರ್ಕ್ ಭಾರತ ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಕೂಡ ಹೋಯ್ತು. ಅವನು ಸೈಲೆಂಟ್ ಆಗಿ ಸಾವಿರಾರು ಕೋಟಿ ರೂಪಾಯಿ ಫಾರಿನ್ ಫಂಡ್ ತರಿಸ್ಕೊಂಡ. ಭಾರತದಲ್ಲೊಂದು ಭಯಾನಕ ಮತಾಂತರದ ರಾಕೆಟ್ ಅನ್ನ ಶುರು ಮಾಡ್ದ. 1,000ಕ್ಕೂ ಹೆಚ್ಚು ಜನಕ್ಕೆ ಮತಾಂತರದ ಕೆಲಸ ಕೊಟ್ಟ. ಲವ್ ಜಿಹಾದ್ ಫ್ಯಾಕ್ಟರಿ ಶುರು ಮಾಡ್ದ. ಜಾತಿಗಳ ಹೆಸರಲ್ಲಿ ಹೆಣ್ಣು ಮಕ್ಕಳಿಗೆ ರೇಟ್ ಫಿಕ್ಸ್ ಮಾಡ್ದ. ಹಣ ಅವನ ಪ್ರಭಾವವನ್ನು ಹೆಚ್ಚು ಮಾಡ್ತಾ ಹೋಯ್ತು. ಸಖತ್ತಾಗಿ ಆಸ್ತಿ ಖರೀದಿ ಮಾಡ್ದ. ಸರ್ಕಾರಿ ಜಾಗದಲ್ಲಿ ಒಂದು ದೊಡ್ಡ ಅರಮನೆಯನ್ನು ಕಟ್ಕೊಂಡ. ಅದರಲ್ಲಿ 70 ರೂಮುಗಳಿದ್ವು. ಮಾರ್ಬಲ್ ಗೋಡೆಗಳು ನಿರ್ಮಾಣ ಆಗಿದ್ವು. ಅಂದಹಾಗೆ ಅವನ ಹೆಸರು ಚಂಗೂರ್ ಬಾಬಾ ಅಲಿಯಾಸ್ ಜಲಾಲುದ್ದೀನ್. ಗೆಳೆಯರೆ, ನಿಮಗೆ ನೆನಪಿರಬೇಕು, ಕೆಲ ತಿಂಗಳ ಹಿಂದೆ ಉತ್ತರ ಪ್ರದೇಶದಲ್ಲೊಂದು ಲವ್ ಜಿಹಾದ್ ರಾಕೆಟ್ ಪತ್ತೆ ಆಯಿತು. ಅಲ್ಲಿ ಬಂಧಿತರಾದವರು ಬ್ರಾಹ್ಮಣ ಹುಡುಗಿಯರನ್ನ ಪಟಾಯಿಸಿ ಮತಾಂತರ ಮಾಡಿದರೆ ಇಷ್ಟು, OBC ಮತ್ತು ದಲಿತ ಹುಡುಗಿಯರಿಗಾದ್ರೆ ಇಷ್ಟು ಅಂತ ಹಣ ಸಿಗುತ್ತೆ ಅನ್ನೋ ಅಂಶವನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ರು. ಉತ್ತರ ಪ್ರದೇಶದ ಲವ್ ಜಿಹಾದ್ ರಾಕೆಟ್ಗಳ ಬಗ್ಗೆ ತನಿಖೆ ನಡೀತಲೇ ಇತ್ತು. ಈಗ ಅದರ ಒಂದು ಮೂಲ ಬಯಲಾಗಿದೆ. ಒಂದು ಕಾಲಕ್ಕೆ ನಕಲಿ ಹರಳು ತಾಯತಗಳನ್ನು ಮಾರಾಟ ಮಾಡ್ತಾ ಇದ್ದ ವಂಚಕನೊಬ್ಬ ಈಗ ಸಾವಿರಾರು ಕೋಟಿ ರೂಪಾಯಿಗಳ ಮತಾಂತರದ ಸಾಮ್ರಾಜ್ಯ ಕಟ್ಟಿರುವುದು ಬೆಳಕಿಗೆ ಬಂದಿದೆ. ಅವನೇ ಚಂಗೂರ್ ಅಲಿಯಾಸ್ ಜಲಾಲುದ್ದೀನ್. ಉತ್ತರ ಪ್ರದೇಶ ಅನ್ನೋದು ನೇಪಾಳ ಜೊತೆ ಗಡಿ ಹಂಚಿಕೊಳ್ಳುತ್ತೆ, ನಿಮಗೆ ಗೊತ್ತಿದೆ. ಈ ನೇಪಾಳ ಮತ್ತು ಉತ್ತರ ಪ್ರದೇಶದ ಗಡಿಗೆ ಹತ್ತಿರದಲ್ಲಿರುವುದು ಬಲರಾಂಪುರ. ಅದರ ಪಕ್ಕದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರಾವಸ್ತಿ ಇದೆ. ಈ ಬಲರಾಂಪುರದಲ್ಲಿ 15 ವರ್ಷಗಳ ಹಿಂದೆ ಇದ್ದಕ್ಕಿದ್ದ ಹಾಗೆ ತಲೆ ಎತ್ತಿದವನು ಚಂಗೂರ್. ಒಂದು ಕೈಯಲ್ಲಿ 6 ಬೆರಳುಗಳಿದ್ವು. ಅದನ್ನು ಕೆಲ ಕಡೆ ಅದೃಷ್ಟದ ಸಂಕೇತ ಅಂತ ಭಾವಿಸ್ತಾರೆ. ಅವನು ತಾಯ್ತಾ ಮಾರ್ತಾ ಇದ್ದ. ಅದರ ಆದಾಯ ಸಾಕಾಗೋದಿಲ್ಲ ಅನ್ನಿಸ್ತು. ನಮ್ಮಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಮತ ಯಾವುದೇ ಇರಲಿ, ಜನ ಸಂತರು, ಪೀರುಗಳು, ಬಾಬಾಗಳು, ಪಾಸ್ಟರ್ಗಳು ಅಂದರೆ ಬೇಗ ಅವರ ಬಲೆಗೆ ಬೀಳ್ತಾರೆ. ಅವರ ಕಾಲಿಗೆ ಬಿದ್ದು ಹಣ ಕೂಡ ಕೊಡ್ತಾರೆ. ಬಲರಾಂಪುರದಲ್ಲಿ ಕೂಡ ಅದೇ ಆಯಿತು. ಅಲ್ಲಿ ಏ ಕಿಮ್ತಿ ಪತ್ತರ್ ಲೇಲೋ ಬಾಬಾ ತೆರ ಕಿಸ್ಮತ್ ಬದಲೇಗಾ ಅಂತ ರಸ್ತೆ ಬದಿಲ್ ಕೂತು ಕೂಗ್ತಾ ಇದ್ದವನು ಕಾಸ್ಟ್ಯೂಮನ್ನು ಬದಲಿಸ್ಕೊಂಡ. ಪೀರ್ ಅಂತ ತನ್ನನ್ನು ತಾನು ಕರ್ಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ಜನಾನೇ ಅವನ ಹತ್ರಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು. ಕೈಯಲ್ಲಿ 6 ಬೆರಳು ಬೇರೆ ಇದ್ವಲ್ಲ, ಹೀಗಾಗಿ ಅವನನ್ನು ಚಂಗೂರ್ ಬಾಬಾ ಅಂತ ಕರೆದ್ರು. ಆಗ್ಲೂ ಅವನು ಬಂದವರ ಹತ್ರ ಕಾಸು ಕಿತ್ಕೊಳ್ತಲೇ ಇದ್ದ. ಆದರೆ ಅಷ್ಟರಲ್ಲಿ ಅಲ್ಲಿನ ಪಂಚಾಯಿತಿ ಚುನಾವಣೆಗಳು ಬಂದು ಅದಕ್ಕೆ ಅಲ್ಪಸಂಖ್ಯಾತ ಮಹಿಳಾ ಕೋಟಾ ಒಂದಿತ್ತು. ಆ ಕೋಟಾ ಅಡಿಯಲ್ಲಿ ತನ್ನ ಹೆಂಡತಿಯನ್ನು ನಿಲ್ಲಿಸ್ದ. ಬಾಬಾನ ಹೆಂಡತಿ ಗೆದ್ದು ಬಿಟ್ಲು. ಆಮೇಲೆ ಇವನಿಗೆ ಸರ್ಕಾರಿ ಕಚೇರಿಗಳು, ಕಾಂಟ್ಯಾಕ್ಟುಗಳು, ಸರ್ಕಾರಿ ಬಾಬುಗಳ ಸಂಪರ್ಕಗಳು ಇವೆಲ್ಲ ಹೆಚ್ಚಾಗ್ತಾ ಹೋದವು. ಅದಾದಮೇಲೆ ಒಂದು ಸ್ಟೈಲು ಬದಲಾಯಿತು. ಬಲರಾಂಪುರ ಮಾತ್ರ ಅಲ್ಲ, ಅಕ್ಕಪಕ್ಕದ ನಾನಾ ಊರುಗಳಲ್ಲಿ ಎಕರೆಗಟ್ಟಲೆ ಜಮೀನನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡ್ದ. ಶಾಪಿಂಗ್ ಕಾಂಪ್ಲೆಕ್ಸ್ಗಳು ತಲೆ ಎತ್ತಿದ್ವು. ಅವನ ಮನೆಯೇ 1 ಎಕರೆಗಿಂತ ದೊಡ್ಡದಿತ್ತು. ಅದರಲ್ಲಿ 70 ಕೊಠಡಿಗಳಿದ್ವು. ಅವನು ಏನು ಮಾಡ್ತಾ ಇದ್ದಾನೆ, ಹೇಗೆ ಅಷ್ಟೊಂದು ಹಣ ಮಾಡ್ತಾ ಇದ್ದಾನೆ ಅನ್ನೋ ಬಗ್ಗೆ ಯಾರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಲೋಕಲ್ ರಾಜಕೀಯದಲ್ಲಿ ಕೂಡ ಅವನ ಪಟ್ಟು ಹೆಚ್ಚಾಗ್ತಾ ಹೋಯಿತು. ಬರೋ ಭಕ್ತರು ಹೆಚ್ಚಾದರೂ ಹಣ ಕೂಡ ಹರಿದು ಬರೋದಕ್ಕೆ ಶುರುವಾಯಿತು. ಈ ಮಧ್ಯೆ ಉತ್ತರ ಪ್ರದೇಶದಲ್ಲಿ ಬಲವಂತದ ಮತಾಂತರಗಳು, ಲವ್ ಜಿಹಾದುಗಳು ಹೆಚ್ಚಾಗ್ತಾ ಹೋದ್ವಲ್ಲ, ಆಗ ಉತ್ತರ ಪ್ರದೇಶದ ATS ಆ ಬಗ್ಗೆ ಸ್ವಲ್ಪ ಹೆಚ್ಚು ನಿಗಾ ಇಡೋದಕ್ಕೆ ಶುರು ಮಾಡ್ತು. ಒಂದಷ್ಟು ಪ್ರಕರಣಗಳಲ್ಲಿ ಕೆಲ ಯುವಕರನ್ನು ಬಂಧಿಸಿ ವಿಚಾರಣೆಗೆ ಕೂಡ ಒಳಪಡಿಸ್ತು. ಆಗ ಹೊರಬಂದದ್ದು ಈ ಚಂಗೂರ್ನ ಹೆಸರು. ಅವನ ಬಗ್ಗೆ ತನಿಖೆ ಮುಂದುವರಿತಾ ಹೋದಂತೆ ಅಲ್ಲೊಂದಷ್ಟು ಭಯಾನಕ ರಹಸ್ಯಗಳು ಹೊರಬೀಳೋದಕ್ಕೆ ಶುರುವಾದವು. ಗೆಳೆಯರೆ, ಇವನು ತನ್ನ ಆಶ್ರಮ ಅಂತ ಕರೆದುಕೊಳ್ತಾ ಇದ್ದ ಅಡ್ಡೆಗೆ ಮೊದಲು ಬಡ ಕೂಲಿ ಕಾರ್ಮಿಕರನ್ನ ಕೆಲಸಕ್ಕೆ ತಗೋತಿದ್ದ. ಅವರ ಅಗತ್ಯಗಳನ್ನು ಅರ್ಥ ಮಾಡ್ಕೋತಿದ್ದ. ಅವರಿಗೆ ಹಣದ ಆಮಿಷ ಒಡ್ಡಿ ಮತಾಂತರಕ್ಕೆ ಮುಂದಾಗ್ತಾ ಇದ್ದ. ಇನ್ನು ಕೆಲವರಿಗೆ ಮದುವೆಯ ಆಮಿಷವನ್ನು ಒಡ್ಡುತ್ತಾ ಇದ್ದ. ಹಾಗೆ ಸಾಕಷ್ಟು ಜನ ಮತಾಂತರ ಕೂಡ ಆದರು. ಅಲ್ಲಿ ATS ಹೇಳ್ತಿರೋ ಹಾಗೆ ಇವನ ಆಮಿಷಕ್ಕೆ ಒಳಗಾಗದವರನ್ನ ಹಿಂಸಿಸೋದು ಹೇಗೆ ಅನ್ನೋದು ಕೂಡ ಇವನಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅಲ್ಲಿ ಸಂಚಿತ್ ಅನ್ನೋ ಯುವಕನೊಬ್ಬ ಕ್ಲೀನಿಂಗ್ ಕೆಲಸಕ್ಕೆ ಸೇರಿದಂತೆ. ಅವನಿಗೆ 5 ಲಕ್ಷ ರೂಪಾಯಿ ಕೊಡುವುದಾಗಿ ಹೇಳಿ ಮತಾಂತರಕ್ಕೆ ಪೂಸಲಾಯಿಸಿದ್ದ ಚಂಗೂರ್. ಆದರೆ ಅದಕ್ಕೆ ಅವನು ಒಪ್ಪಲಿಲ್ಲ. ಹೀಗಾಗಿ ಅವನ ಮೇಲೆ ರೇಪ್ ಕೇಸ್ ಒಂದು ದಾಖಲು ಮಾಡಿ ಅವನನ್ನು ಜೈಲಿಗೆ ಕಳುಹಿಸಲಾಯಿತು. ಇನ್ನು ಈ ಚಂಗೂರ್ ಜೊತೆ ಅವನ ಮಗ ಮೆಹಬೂಬ್ ಕೂಡ ಸೇರ್ಕೊಂಡ. ಹಾಗೆ ಜಮಾಲುದ್ದೀನ್ ಹಾಗೂ ನಸ್ರೀನ್ ಅನ್ನೋ ಒಂದು ಜೋಡಿ ಕೂಡ ಇವನ ಸಿಂಡಿಕೇಟ್ನ ಭಾಗ ಆಯಿತು. ಈ ನಸ್ರೀನ್ನ ಮೂಲ ಹೆಸರು ನೀತು.
ಹಾಗೆ ಅವಳ ಗಂಡ ನವೀನ್ ಇವರಿಬ್ಬರು ಮತಾಂತರಗೊಂಡಿದ್ರು. ಚಂಗೂರು ಜೊತೆ ಸೇರಿಕೊಂಡಿದ್ರು. ಅಷ್ಟೇ ಅಲ್ಲ, ಹೊಸದಾಗಿ ಮತಾಂತರ ಮಾಡಬೇಕಾದವರಿಗೆ ಕೂಡ ಇವರನ್ನೇ ಉದಾಹರಣೆಯಾಗಿ ತೋರಿಸಲಾಗ್ತಾ ಇತ್ತು. ನಾವು ತುಂಬ ಬಡತನದಲ್ಲಿದ್ವಿ, ಇಸ್ಲಾಮಿಗೆ ಮತಾಂತರ ಆದ ನಂತರ ಶ್ರೀಮಂತರಾದ್ವಿ, ಈಗಿರೋದಕ್ಕೆ ಬಂಗ್ಲೆ, ಓಡಾಡೋದಕ್ಕೆ ಕಾರು, ಕೈ ತುಂಬ ಕಾಸು, ಏನೆಲ್ಲ ಬೇಕೋ ಅದೆಲ್ಲ ನಮ್ಮ ಹತ್ರ ಇದೆ ಅಂತ ಈ ಜೋಡಿ ಹೊಸಬರಿಗೆ ಪೇಡೋದಕ್ಕೆ ಶುರು ಮಾಡ್ತಾ ಇತ್ತು. ಮತ್ತು ಹಣದ ಆಮಿಷಕ್ಕೆ ಬಲಿಯಾದವರನ್ನ ಚಂಗೂರ್ ಮತಾಂತರ ಮಾಡ್ತಾ ಇದ್ದ. ಇದು ಇಲ್ಲಿಗೆ ನಿಲ್ತಾ ಇರಲಿಲ್ಲ. ಮತಾಂತರದ ಮತ್ತೊಂದು ವೆಹಿಕಲ್ ಆಗಿದ್ದದ್ದು ಲವ್ ಜಿಹಾದ್. ಅದಕ್ಕೆ ಸುಮಾರು 1,000 ಮಂದಿಯ ನೆಟ್ವರ್ಕ್ ಇವನ ಜೊತೆ ಕೆಲಸ ಮಾಡ್ತಾ ಇತ್ತು ಅಂತ ಹೇಳ್ತಾರೆ. ಅಲ್ಲಿ ಮುಖೇಶ್, ರುದ್ರ, ಅಮಿತ್, ನವೀನ್ ಹೀಗೆ ನಾನಾ ಹೆಸರುಗಳಲ್ಲಿ ಯುವಕರು ಸೋಷಿಯಲ್ ಮೀಡಿಯಾಗಳ ಮೂಲಕ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಶಾಲಾ ಕಾಲೇಜುಗಳು, ಕೆಲಸದ ಸ್ಥಳಗಳಲ್ಲಿ ಕೂಡ ಯುವತಿಯರನ್ನ ಟ್ರ್ಯಾಪ್ ಮಾಡೋ ಕೆಲಸ ನಡೀತಾ ಇತ್ತು. ಅವರನ್ನ ಹಿಂದೂ ಹೆಸರಲ್ಲೇ ಪರಿಚಯ ಮಾಡ್ಕೊಳ್ತಾ ಇದ್ರು. ಗಿಫ್ಟ್ಗಳನ್ನು ತಗೊಂಡು ಹೋಗಿ ಕೊಡ್ತಾ ಇದ್ರು. ಬೈಕು, ಕಾರುಗಳಲ್ಲಿ ಸುತ್ತಾಡಿಸ್ತಾ ಇದ್ರು. ಅಲ್ಲೊಂದು ಪ್ರೀತಿ ಶುರುವಾಗ್ತಾ ಇತ್ತು. ಆಮೇಲೆ ಅವರನ್ನ ಡೇಟಿಂಗ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರ ಅಶ್ಲೀಲ ಫೋಟೋಗಳು, ವಿಡಿಯೋಗಳನ್ನು ತೆಕ್ಕೊಂಡು ಆಮೇಲೆ ಬ್ಲಾಕ್ ಮೇಲ್ ಮಾಡೋ ಕೆಲಸ ಕೇಳಿತಾ ಇದ್ರು. ಕೆಲ ಹೆಣ್ಣು ಮಕ್ಕಳಿಗೆ ಈ ಬ್ಲಾಕ್ ಮೇಲ್ ಶುರು ಆಗೋವರೆಗೆ ಕೂಡ ಮುಖೇಶನ ಹೆಸರು ಮೊಹಮ್ಮದ್, ಮನೀಷನ ಹೆಸರು ಮೆಹಬೂಬ್, ರುದ್ರ ಅಲ್ಲ ಅವನು ರಫೀಕು, ಅಮಿತ್ ಅನ್ನೋನ ಒರಿಜಿನಲ್ ಹೆಸರು ಅಬು ಅನ್ಸಾರಿ ಅನ್ನೋದು ಗೊತ್ತು ಕೂಡ ಆಗ್ತಿರ್ಲಿಲ್ಲ. ಆಮೇಲೆ ಅದು ಗೊತ್ತಾಗೋ ಹೊತ್ತಿಗೆ ಅಲ್ಲಿ ಎಲ್ಲ ಮುಗಿದು ಹೋಗಿರ್ತಾ ಇತ್ತು. ಮದುವೆ ಆಗದೆ ಬೇರೆ ದಾರಿ ಇಲ್ಲ ಅಂತ ಬ್ಲಾಕ್ ಮೇಲ್ ಶುರು ಆಗ್ತಾ ಇತ್ತು. ಹಾಗೆ ಮತಾಂತರ ಕೂಡ ನಡೀತಾ ಇತ್ತು. ಹೀಗೆ ಮತಾಂತರ ಮಾಡಿ ಮದುವೆ ಆದ ಮೇಲಾದರೂ ಅವರನ್ನ ಬಿಡ್ತಾ ಇದ್ರ ಅಂದ್ರೆ ಅದು ಕೂಡ ಇಲ್ಲ. ಆನಂತರ ಇದೇ ಯುವತಿಯರು ತಮ್ಮ ಗೆಳತಿಯರನ್ನ, ಸಂಬಂಧಿಗಳನ್ನ ಈ ಮತಾಂತರಿ ಧೂರ್ತರಿಗೆ ಪರಿಚಯ ಮಾಡಿಕೊಡ್ಬೇಕಿತ್ತು. ಇಲ್ಲ ಅಂದ್ರೆ ನಿಮ್ಮ ವಿಡಿಯೋಗಳನ್ನ, ಫೋಟೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಬೆದರಿಸಲಾಗ್ತಾ ಇತ್ತು. ಗೆಳೆಯರೆ, ಈ ಹಿಂದೆ ಕೂಡ ಇಂಥದ್ದೇ ಒಂದು ಘಟನೆಯ ಬಗ್ಗೆ ನಿಮಗೆ ಹೇಳಿದ್ದೆ. ಆ ರಾಕೆಟ್ ಹೇಗೆ ಬಯಲಾಯಿತು ಅನ್ನೋದನ್ನು ಕೂಡ ಅದರಲ್ಲಿ ವಿವರಿಸಿದ್ದೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಹೀಗೆ ಪಾಪ ಅಮಾಯಕ ಹಾಗೂ ಬಡ ಯುವತಿಯರನ್ನ ಬುಟ್ಟಿಗೆ ಹಾಕೊಳ್ಳೋದಿಕ್ಕೊಂದು ರೇಟ್ ಕೂಡ ಫಿಕ್ಸ್ ಆಗಿತ್ತು. ಚಂಗೂರ್ ಬ್ರಾಹ್ಮಣ, ಠಾಕೂರ್, ಸಿಖ್ ಯುವತಿಯರನ್ನ ಮತಾಂತರಿಸಿದ್ರೆ 15 ಲಕ್ಷ ರೂಪಾಯಿ ಕೊಡ್ತಾ ಇದ್ದ. ಯಾದವ ಸೇರಿದಂತೆ ಇನ್ನಿತರ OBC ಯುವತಿಯರಿಗೆ 10 ರಿಂದ 12 ಲಕ್ಷ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಯುವತಿಯರನ್ನ ಇಸ್ಲಾಂಗೆ ಮತಾಂತರಿಸಿದ್ರೆ 8 ರಿಂದ 10 ಲಕ್ಷ ರೂಪಾಯಿವರೆಗೆ ಹಣ ಸಿಗ್ತಾ ಇತ್ತು. ಇನ್ನು ಈ ಮತಾಂತರಗಳು, ಲವ್ ಜಿಹಾದ್ ಹಾಗೂ ಇಸ್ಲಾಮಿಗೆ ಹಿಂದೂ, ಸಿಖ್, ಬೌದ್ಧರನ್ನ ಯಾಕೆ ಮತಾಂತರಿಸಬೇಕು, ಹೇಗೆ ಮತಾಂತರಿಸಬೇಕು ಅನ್ನೋ ಬಗ್ಗೆ ಅವನ ಅಡ್ಡೆಯಲ್ಲಿ ಶಿಜರ್ ಎ ತಯಬಾ ಅನ್ನೋ ಗೈಡ್ ರೂಪದ ಪುಸ್ತಕವೊಂದು SITಯ ದಾಳಿ ವೇಳೆ ಸಿಕ್ಕಿದೆ. ಈಗ ಪೊಲೀಸರು ಅದರ ಬಗ್ಗೆ ಕೂಡ ತನಿಖೆಗಳನ್ನು ಆರಂಭ ಮಾಡಿದ್ದಾರೆ. ಇನ್ನು ಲವ್ ಜಿಹಾದ್ ಮಾತ್ರ ಸಾಕಾಗುತ್ತೆ ಅಂತ ಅವನು ಅಂದ್ಕೊಂಡಿರಲಿಲ್ಲ. ಹೀಗಾಗಿ ನೇಪಾಳದ ಗಡಿ ಭಾಗದಲ್ಲಿ ಕೆಲಸ ಮಾಡೋ ಕ್ರೈಸ್ತ ಪಾಸ್ಟರ್ಗಳ ಜೊತೆ ಕೂಡ ಈ ಚಂಗೂರ್ ಒಂದು ನೆಟ್ವರ್ಕ್ ಅನ್ನು ಬೆಳೆಸ್ಕೊಂಡಿದ್ದ ಅಂತ ATS ತನಿಖೆಯನ್ನು ಆಧರಿಸಿ ಅಮರ್ ಉಜಾಲಾ ವರದಿ ಮಾಡಿದೆ. ಗೆಳೆಯರೆ, ಈ ಭಾಗದಲ್ಲಿ ಬಡತನ ಸ್ವಲ್ಪ ಹೆಚ್ಚಿದೆ. ಸಾಮಾಜಿಕ ಅನಿಷ್ಟಗಳು ಕೂಡ ಅಲ್ಲಿ ಸ್ವಲ್ಪ ಅತಿರೇಕ ಅನ್ನೋಷ್ಟೇ ಇವೆ. ಇಷ್ಟಿದ್ದ ಮೇಲೆ ಅಲ್ಲಿ ಕ್ರೈಸ್ತ ಮಿಷನರಿಗಳಿಲ್ಲದೆ ಇರುತ್ತವಾ, ಅಲ್ಲಿ ದಲಿತರು ಹಾಗೂ ಹಿಂದುಳಿದವರ ನಡುವೆ ಕೆಲಸ ಮಾಡೋ ಪಾಸ್ಟರ್ಗಳ ಮೂಲಕನೇ ಈ ಚಂಗೂರ್ ಬಡ ದಲಿತರ ಪಟ್ಟಿಗಳನ್ನು, ಅವರ ವಿಳಾಸಗಳನ್ನು ತರಿಸ್ಕೊಳ್ತಾ ಇದ್ದಂತೆ. ಅವರಿಗೆ ಒಂದು ಹೆಸರು, ವಿಳಾಸಕ್ಕೆ ಇಷ್ಟು ಅಂತ ಹಣ ಕೊಡಲಾಗ್ತಾ ಇತ್ತು. ಅದನ್ನಿಟ್ಕೊಂಡು ಆ ಜನರನ್ನ ಚಂಗೂರ್ ಕಡೆಯವರು ಭೇಟಿ ಮಾಡ್ತಾ ಇದ್ರು. ಯಥಾ ಪ್ರಕಾರ ಅಲ್ಲಿ ಆಮಿಷಗಳನ್ನು ತೋರಿಸೋ ಕೆಲಸ ನಡೀತಾ ಇತ್ತು. ಮತಾಂತರಗಳು ಕೂಡ ಆಗ್ತಾ ಇದ್ವು. ಇನ್ನು ಇದೆಲ್ಲದಕ್ಕೆ ಹಣ ಬೇಕಲ್ಲ, ಅದನ್ನೇನು ಪತ್ತರ್ ಮಾರಿ ಇವನು ಗಳಿಸ್ತಾ ಇದ್ನಾ? ಅದಕ್ಕಾಗಿ ಅವನಿಗೆ ವಿದೇಶಗಳಿಂದ ಹಣ ಬರ್ತಾ ಇತ್ತು. ಗೆಳೆಯರೇದು ಎಂಥ ದೊಡ್ಡ ನೆಟ್ವರ್ಕ್ ಅಂದರೆ, ಇದುವರೆಗೆ ಚಂಗೂರ್ ಬಾಬಾ ನಾನಾ ದೇಶಗಳಿಂದ ಸುಮಾರು 1,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ತರಿಸ್ಕೊಂಡಿದ್ದಾನೆ. ಅರಬ್ ದೇಶಗಳು ಸೇರಿದಂತೆ ಜಗತ್ತಿನ ಬೇರೆ ಬೇರೆ ಇಸ್ಲಾಮಿಕ್ ದೇಶಗಳಿಂದ ಇವನಿಗೆ ಹಣ ಬಂದಿದೆ. ಅದಕ್ಕಾಗಿ ನೇಪಾಳದ ಬ್ಯಾಂಕ್ಗಳನ್ನು ಬಳಸಿಕೊಳ್ಳಲಾಗಿದೆ. ಅಲ್ಲಿ ವಿವಿಧ ಶೆಲ್ ಕಂಪನಿಗಳು ಹಾಗೂ ವ್ಯಕ್ತಿಗಳ ಹೆಸರಲ್ಲಿ 100ಕ್ಕೂ ಹೆಚ್ಚು ಖಾತೆಗಳನ್ನು ತೆರೆಯಲಾಗಿದೆ. ಅದರ ಮೂಲಕ ಭಾರತದಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿ ಸುಮಾರು 40 ಬ್ಯಾಂಕ್ ಅಕೌಂಟ್ಗಳ ಮೂಲಕ ಹಣ ವರ್ಗಾವಣೆ ಆಗಿದೆ. ಒಂದಷ್ಟು ಜನಕ್ಕೆ ಚಂಗೂರ್ ಕ್ಯಾಶಲ್ಲಿ ಹಣ ಕೊಟ್ಟಿದ್ದಾನಂತೆ. ಹಾಗೆ ಬಹುತೇಕರಿಗೆ ಮತಾಂತರ ಮಾಡಿದ್ದಕ್ಕಾಗಿ ಕೊಟ್ಟಿರೋ ಹಣ ನೇಪಾಳದ ಬ್ಯಾಂಕ್ಗಳಿಂದ ವರ್ಗಾವಣೆ ಆಗಿದೆ. ಹೀಗಾಗಿ ಈಗ ಪ್ರಕರಣದ ತನಿಖೆಯನ್ನು ಉತ್ತರ ಪ್ರದೇಶದ ATS ಜೊತೆ ED ಕೂಡ ಕೈಗೆತ್ತಿಕೊಂಡಿದೆ. ಅವರು ಹಣದ ಮೂಲಗಳ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಚಂಗೂರ್ ಮಾಧವಪುರದಲ್ಲಿ ಒಂದು ಬಂಗಲೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದ. ಅದು 70 ಕೋಣೆಗಳನ್ನು ಹೊಂದಿದ್ದ ಅರಮನೆಯಂಥ ಬಂಗಲೆ. ಅದರ ಮೇಲೆ ಕೂಡ ದಾಳಿಗಳಾಗಿವೆ. ಅಲ್ಲಿ ಸ್ಪೇನ್ನಿಂದ ತರಿಸಿದ್ದ ತೈಲಗಳು, ದುಬೈನಿಂದ ಬಂದಿದ್ದ ಅತ್ತರು, ಮತ್ತೆಲ್ಲಿಂದಲೋ ತರಿಸಿದ್ದ ಸೊಂಟ ಗಟ್ಟಿ ಮಾಡೋ ಔಷಧಗಳು,
ಯುನಾನಿ ಆಯುರ್ವೇದಿಕ್ ದವಾ ಹಾಗೆ ಕೋಟ್ಯಂತರ ರೂಪಾಯಿ ನಗದು ಹಣ ಕೂಡ ಸಿಕ್ಕಿದೆ. ಇನ್ನು ಆ ಕಟ್ಟಡ ಸರ್ಕಾರಿ ಸ್ಥಳದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿತ್ತು. ಹೀಗಾಗಿ ಯಥಾ ಪ್ರಕಾರ ಉತ್ತರ ಪ್ರದೇಶದ ಬುಲ್ಡೋಸರ್ ನ್ಯಾಯವನ್ನ ಆ ಕಟ್ಟಡಕ್ಕೆ ಕೂಡ ಒದಗಿಸಲಾಗಿದೆ. ಈಗ ಅದನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ. ಚಂಗೂರು ಜೊತೆಗೆ ಅವನ ಮಗ ಮೆಹಬೂಬ್, ಅವನ ಗೆಳತಿ ನೀತು ಅಲಿಯಾಸ್ ನಸ್ರೀನ್ ಮತ್ತು ಅವಳ ಗಂಡ ನವೀನ್ ಅಲಿಯಾಸ್ ಜಮಾಲುದ್ದೀನ್ ಮುಂತಾದವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನೂ ಸಾಕಷ್ಟು ಜನ ಈ ಸಿಂಡಿಕೇಟ್ ಅಲ್ಲಿದ್ದಾರೆ. ಅವರ ಬಂಧನಕ್ಕೆ ಕೂಡ ಬಲೆ ಬೀಸಲಾಗ್ತಾ ಇದೆ. ಇನ್ನು ಇಲ್ಲಿ ಚಂಗೂರ್ಗೆ ಸ್ಥಳೀಯ ಪೊಲೀಸರು, ರಾಜಕಾರಣಿಗಳು, ಇನ್ನಿತರ ಸರ್ಕಾರಿ ಇಲಾಖೆಗಳಲ್ಲಿನ ಸಿಬ್ಬಂದಿಯ ನೆರವು ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಅವನ ಗೆಳತಿಗೆ ಸರ್ಕಾರಿ ಗನ್ಮ್ಯಾನ್ ಭದ್ರತೆಯನ್ನು ಒದಗಿಸಲಾಗಿತ್ತಂತೆ. ಇದು ಸ್ಥಳೀಯ ಪ್ರಭಾವಿಗಳ ಸಹಕಾರ ಇಲ್ಲದೆ ನಡೆಯುವುದಿಲ್ಲ. ಹೀಗಾಗಿ ಅವನ ಹಿಂದೆ ಯಾವ್ಯಾವ ಪ್ರಭಾವಿಗಳಿದ್ರು, ಯಾರ್ಯಾರಿಗೆ ಹಣ ಸೇರಿದೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ತನಿಖೆ ನಡೀಬೇಕಿದೆ. ಗೆಳೆಯರೆ, ಇಲ್ಲಿ ನಾವು ಇನ್ನೂ ಒಂದು ವಿಷಯನ ಗಮನಿಸಬೇಕು. ಮತಾಂತರದ ಬಗ್ಗೆ ನಾವು ಮಾತಾಡ್ತಲೇ ಇರ್ತೀವಿ, ಆದರೆ ಅದನ್ನು ತಡೆಯೋದಕ್ಕೆ ಬರೀ ಕಾನೂನುಗಳಿಂದ ಸಾಧ್ಯವಾಗುತ್ತಾ ಅನ್ನೋ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಯೋಚಿಸೋದಕ್ಕೆ ನಾವು ಹೋಗೋದಿಲ್ಲ. ಇವತ್ತು ಮತಾಂತರ ಆಗ್ತಾ ಇರೋ ವರ್ಗ ಯಾವುದು, ಅದನ್ನು ನಮ್ಮ ಜೊತೆ ಉಳಿಸ್ಕೊಳ್ಳೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ಈ ಬಗ್ಗೆ ಹಿಂದೂ ಸಮಾಜದ ಯಾವ ಮತಗುರುವೂ ಇವತ್ತಿನವರೆಗೆ ಯೋಚಿಸಿದಂತೆ ಕಾಣ್ತಾ ಇಲ್ಲ. ಬಡತನ, ಅಸ್ಪೃಶ್ಯತೆ, ಹಣದ ಅಗತ್ಯ ಇವೇ ಮತಾಂತರಕ್ಕೆ ಕಾರಣ ಆಗ್ತಾ ಇವೆ ಅನ್ನೋದಾದ್ರೆ ಅದನ್ನ ಸರಿಪಡಿಸೋದಕ್ಕೆ ನಮ್ಮ ಮಠಗಳಿಗೆ ಸಾಧ್ಯ ಆಗೋದಿಲ್ವಾ? ಅಲ್ಲಿ ಏನ್ ಕಡಿಮೆ ಹಣ ಇದೆಯೇನ್ರಿ? ಅಕಸ್ಮಾತ್ ಕಡಿಮೆ ಬಿದ್ರು ಇಂಥ ಕೆಲಸಕ್ಕೆ ಅಂದ್ರೆ ಕೊಡೋ ಕೈಗಳಿಗೇನು ಬರಾನ? ನಮ್ಮಲ್ಲಿ ಜಾತಿಗೊಂದು ಮಠ ಇದೆಯಲ್ಲ, ಅವರು ಜಗದ್ಗುರುಗಳಾಗದೇ ಇದ್ರೂ ಪರವಾಗಿಲ್ಲ, ಆಯಾ ಜಾತಿಗಳನ್ನ ಮೇಲೆತ್ತೋದಕ್ಕೆ ಪ್ರಯತ್ನ ಪಟ್ಟರು. ತಮ್ಮ ಜಾತಿಗಳಲ್ಲಿನ ಬಡವರ ಉದ್ಧಾರಕ್ಕೆ ತಮ್ಮದೇ ಜಾತಿಯ ಶ್ರೀಮಂತರ ಸಹಾಯ ಪಡ್ಕೊಂಡು ಅಲ್ಲಿ ಆ ಸಮುದಾಯದ ಬಡವ ಶ್ರೀಮಂತನ ನಡುವೆ ಒಂದು ಸೇತುವೆ ಆದರೂ ಕೂಡ ಭಾರತದ ಎಲ್ಲ ಸಮುದಾಯಗಳು ಉದ್ಧಾರ ಆಗಿಬಿಡೋದಿಲ್ವಾ? ಇವತ್ತು ಯಾವ ಶ್ರೀಮಂತ ಮಠ ಉಚಿತ ಆಸ್ಪತ್ರೆಗಳನ್ನು ನಡೆಸ್ತಾ ಇದೆ ಹೇಳಿ? ಅವರು ಸಮುದಾಯದ ಹಣದಲ್ಲಿ ಆಸ್ಪತ್ರೆಗಳನ್ನು ಕಟ್ಟಿ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ಅವುಗಳನ್ನು ಕೊಟ್ಟು ಬಡವರ ರಕ್ತ ಹೀರಿಸ್ತಾ ಇದ್ದಾರೆ ಹೊರತು ಉಚಿತ ಚಿಕಿತ್ಸೆಯನ್ನ ಯಾರಾದರೂ ಮಾಡ್ತಾ ಇದ್ದಾರಾ? ಇನ್ನು ಮಠಗಳು ನಡೆಸೋ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಹೋಗಿ ನೋಡಿ, ಬೇರೆ ಪ್ರೈವೇಟ್ ಕಾಲೇಜುಗಳಿಗಿಂತಲೂ ಹೆಚ್ಚು ಫೀಸು ಡೊನೇಷನ್ನು ಅಲ್ಲಿರುತ್ತೆ. ನಮಗೆ ಕೊಡಬೇಕಾಗಿರೋದು ಸಮಾಜದ ಕರ್ತವ್ಯ ಅಂತ ಅವ್ರು ಭಾವಿಸ್ತಾರೆ ಹೊರತು ನಾನು ಸಮಾಜಕ್ಕೇನು ಕೊಡ್ತಾ ಇದ್ದೀನಿ ಅನ್ನೋದನ್ನ ಯೋಚನೆ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಹೀಗಾದಾಗ ಈ ಸಮಾಜ ಹೇಗೆ ತಾನೇ ಉಳಿಯುತ್ತೆ? ಹಿಂದೂ ಸಮಾಜದ ಸ್ವಾಮಿಗಳು, ಮಠಾಧಿಪತಿಗಳು ಒಂದು ನೆನಪಿಟ್ಕೋಬೇಕು, ಅವರು ಹೀಗೆ ಒನ್ ವೇ ಟ್ರಾಫಿಕ್ ಮಾಡ್ಕೊಂಡು ತಾವು ಮಾತ್ರ ಗೆಬುರುಕೊಳ್ತಾ ಕೂತ್ರೆ ಇನ್ನು 50 ವರ್ಷಗಳಲ್ಲಿ ಅವರ ಮಠಗಳಿಗೆ ಬರೋದಕ್ಕೆ, ಪಾದಪೂಜೆ ಮಾಡೋದಕ್ಕೆ, ತಟ್ಟೆ ಕಾಸು ಹಾಕೋದಕ್ಕೆ, ಡೊನೇಷನ್ ಕೊಡೋದಕ್ಕೆ ಈ ದೇಶದಲ್ಲಿ ಹಿಂದೂನೇ ಇಲ್ಲದ ಪರಿಸ್ಥಿತಿ ಬರಬಹುದು. ಇನ್ನಾದರೂ ಶ್ರೀಮಂತ ಮಠಗಳು ಸಮಾಜಮುಖಿ ಆಗಲಿ. ಮತಾಂತರ ಅನ್ನೋದು ಕೇವಲ ಸರ್ಕಾರ ಕಾನೂನುಗಳಿಂದ ನಿಯಂತ್ರಿಸೋದಕ್ಕೆ ಸಾಧ್ಯವಾಗೋ ವಿಷಯ ಅಲ್ಲ. ಅದನ್ನು ಮಾಡೋದಕ್ಕೆ ಸಮಾಜದ ಠೇಕೆದಾರರು ಅಂತ ಕರೆಸಿಕೊಳ್ಳೋ ಧರ್ಮಗುರುಗಳು ಕೂಡ ಕೈ ಜೋಡಿಸಬೇಕಾಗತ್ತೆ. ಈ ಸಮಾಜಕ್ಕೆ ಬೇಕಿರೋದು ಬರೀ ಭಾಷಣ ಅಲ್ಲ, ಸೇವೆ ಮತ್ತು ಸಹಾಯ ಕೂಡ. ಆದರೆ ಅದನ್ನು ಅವರಿಗೆ ಅರ್ಥ ಮಾಡಿಸೋದು ಹೇಗೆ? ಇದು ಗೆಳೆಯರೆ ಉತ್ತರ ಪ್ರದೇಶದ ಲವ್ ಜಿಹಾದ್ ರಾಕೆಟ್ ಹಾಗೂ ಚಂಗೂರ್ ಅನ್ನೋ ಖದೀಮನ ಇಂಟರ್ನ್ಯಾಷನಲ್ ಮತಾಂತರ ಮಾಫಿಯಾದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.